ಸರ್, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಆ ಪಂಚ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನವನ್ನ ಮಾಡ್ತೇವೆ. ಹಾಗಾಗಿ ನಮಗೆ ಅಧಿಕಾರವನ್ನ ಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅದಾದ ನಂತರದಲ್ಲಿ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ, ಈ ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಕೊಡದೆ ಸಾಕಷ್ಟು ಸಮಸ್ಯೆಯನ್ನ ಸರ್ಕಾರ ಮಾಡ್ತು. ಇದರಿಂದಾಗಿ ಫಲಾನುಭವಿಗಳು ಸೇರಿದಂತೆ ವಿರೋಧ ಪಕ್ಷಗಳು ಸಹ ಸರ್ಕಾರವನ್ನ ಟೀಕಿಸುವಂತ ಕೆಲಸವನ್ನ ಮಾಡುದು, ಆಕ್ರೋಶವನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡುದು. ನಾನೀಗ ಮಲಕೊಪ್ಪದ ಬಳಿ ಇದ್ದೇನೆ, ಜನರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ನೋಡ್ಬೋದು ಇಲ್ಲಿ, ಅಂದ್ರೆ ಪ್ರತಿನಿತ್ಯವೂ ಕೂಲಿಯನ್ನ ಮಾಡಿ ಆ ಕೆಲಸವನ್ನ ಮಾಡಿ ಬದುಕನ್ನ ಕಟ್ಕೊಳ್ಳುವಂತ ಜನರು ಇರುವಂತದ್ದು. ಅವರಿಗೆ ಪ್ರತಿ ತಿಂಗಳು ಸರ್ಕಾರ ಹೇಳಿದಂತೆ ಈ 2,000 ಹಣ ಏನಿದೆ ಅದೇ ಅವರಿಗೆ ದೊಡ್ಡದಾಗಿರುತ್ತೆ. ಆದ್ರೆ ಈಗ ಕೆಲವೊಂದಿಷ್ಟು ಒಂದು 2-3 ತಿಂಗಳಿಂದ ಆ ಬರುವಂತ 2,000 ಹಣ ಏನಿದೆ ಆ ಬರದೆ ಸಾಕಷ್ಟು ಜನರು ಸಮಸ್ಯೆಗೆ ಸಿಲುಕಿರುವಂತದ್ದು. ನಾನು ಇಲ್ಲಿ ಫಲಾನುಭವಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಅಮ್ಮ, ಎಷ್ಟು ತಿಂಗಳಿಂದ ನಿಮ್ಗೆ ಈ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ? ಒಂದ್ 2-3 ತಿಂಗಳಾತು ಸರ್ ನಮಿಗ್ ಬಂದಿಲ್ಲ. ರಾಜ್ಯ ಸರ್ಕಾರ ಬಂದಾಗ 1 ವರ್ಷ ಕಂಟಿನ್ಯೂ ಹಾಕಿದ್ರು ದುಡ್ಡು, ಇಲ್ಲ ಅಂತ ಹೇಳ್ತಿಲ್ಲ. ಆಮೇಲೆ 2 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ ಅವ್ರಿಗೆ ಮನ್ಸಿಗ್ ಬಂದಾಗ ಹಾಕ್ತಾರೆ. ಅದು ತುಂಬಾ ಜನರಿಗೆ ಹೊಡ್ತ ಬೀಳ್ತಿದೆ. ಕೆಲವೊಂದು ಹೆಂಗಸರು, ಮಹಿಳೆಯರು ಸಂಘ ಸಂಸ್ಥೆಗಂತ ನಂಬಿರ್ತಾರೆ. ತಿಂಗಳ ಬರುತ್ತೆ ಅಲ್ಲಿ ಕಟ್ಬಿಡೋಣ ಅಂತ ನಂಬಿರ್ತಾರೆ. ಅದು ಬರ್ದೇ ಇದ್ದಾಗ ಅವ್ರಿಗೆ ತುಂಬಾನೇ ಸಮಸ್ಯೆ ಆಗ್ತಿದೆ. ಕೆಲವೊಬ್ರು 60 ವರ್ಷ ಆದವರು ಮಗ ಸೊಸೆ ನೋಡ್ತಾ ಇರಲ್ಲ. ಅದೇ ದುಡ್ಡು ಮೇಲೆ ಅವ್ರು ನಂಬಿರ್ತಾರೆ. ತಿಂಗಳಿಗೊಂದ್ಸರಿ ಮೆಡಿಸಿನ್ ತಗೊಳಕ್ಕೆ ಅದಕ್ಕೆ ಎಲ್ಲ ನಂಬಿರ್ತಾರ ಆ ದುಡ್ಡಿಗೆ ಅಂತೇಳಿ. ಅವರಿಗೂ ವಯಸ್ಸಾದವರಿಗೂ ತುಂಬಾನೇ ಎಫೆಕ್ಟ್ ಆಗ್ತಿದೆ ಅದ್ರಿಂದ. ನಾವು ಅವ್ರಿಗೆ ನಂಬಿಟ್ಟು ವೋಟ್ ಹಾಕಿ ನಾವು ಗೆಲ್ಸಿದೀವಿ. ನಮಿಗೆ ಎಲ್ಲಾ ರೇಷನ್ ಆಗಿಲಿ ಎಲ್ಲಾದ್ರ ಮೇಲೆ ನಮಿಗ್ ಟ್ಯಾಕ್ಸ್ ಹಾಕ್ತಿದ್ದಾರೆ. ಅದೇ ನಮ್ ದುಡ್ಡು ಅವ್ರು ತಿಂತಾ ಇದಾರೆ. ಅವ್ರದ್ದು ನಮ್ ದುಡ್ಡು ನಮಿಗ್ ಕೊಡಕ್ಕೆ ಅವ್ರಿಗೆ ದುಃಖ ಸಂಕಟ ಆಗ್ತಿದೆ ಅಷ್ಟೇ. ಮತ್ತೆ ಸರಿಯಾದ ರೀತಿಯಲ್ಲಿ ನಮಿಗೆ ತಿಂಗಳ ದುಡ್ಡು ಕೊಡ್ಬೇಕು ಅಂತ ನಾವು ಅವ್ರಿಗೆ ಕೇಳ್ಕೊಂತ ಅಂದ್ರೆ ಇದೀವಿ. ನೀವ್ ಹೇಳ್ತಿರೋದೇನು ಅಂದ್ರೆ ಅಮ್ಮ, ಟ್ಯಾಕ್ಸ್ ನಮ್ದೇ ಹಣವನ್ನ ಟ್ಯಾಕ್ಸ್ ಮಾಡಿ ನಮಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಿದ್ದಾರೆ ಅಂತ ಹೇಳಿ. ಹೌದು. ನಮ್ ದುಡ್ಡೇ ನಮಿಗೆ ಕೊಡ್ತಾ ಇದಾರೆ ಅವ್ರು. ಅದು ನಮ್ ದುಡ್ಡು ನಮಿಗ್ ಕೊಡಕ್ ಅವ್ರಿಗೇನೋ ಸಂಕಟ ಅಲ್ವಾ? ಪ್ರತಿ ತಿಂಗಳು ಅವ್ರು ಹೇಳಿದಂತೆ ಕೊಡ್ಬೇಕು. ಆ ಅವ್ರು ಯಾವ ರೀತಿ ಗ್ಯಾರಂಟಿ ಕೊಟ್ಟಿದ್ದಾರೆ ಅದೇ ರೀತಿ ನಮಿಗ್ ದುಡ್ಡು ಕೊಡ್ಬೇಕು. ಅವ್ರ ಮಾತಿಗ್ ತಪ್ಪಬ್ಯಾಡ್ದು ಅವ್ರು. ಅಮ್ಮ, ಹೇಳಿ, ಎಷ್ಟು ತಿಂಗಳಿಂದ ಬಂದಿಲ್ಲ ನಿಮ್ಗೆ? ಸರ್, ಬಸ್ ಫ್ರೀ ಮಾಡಿದೀವಿ ಅಂತ ಹೇಳ್ತಾರೆ. ಬಸ್‌ನವ್ರು ಯಾರು ಹೆಂಗಸರು ತುಂಬಾ ಜನ ನಿಂತ್ಕೊಂಡ್ರೆ ಬಸ್ಸೇ ನಿಲ್ಸಲ್ಲ ಸರ್. ಹಂಗೆ ಹೋಗ್ಬಿಡ್ತಾರೆ ನೋಡ್ಕೊಂಡ್ಬಿಟ್ಟು. ಅಮ್ಮ, ನಿಮ್ಗೆ ಎಷ್ಟು ತಿಂಗಳಿಂದ ಬಂದಿಲ್ಲ ನಮ್ಗ್ ಗೃಹಲಕ್ಷ್ಮಿ? ಬರೇ 3 ತಿಂಗಳು ಬಂದಿದ್ದು. ಹಾ. 3 ತಿಂಗಳು ಬಂದಿತ್ತು. ನಮ್ಮ ಮನೆಯಲ್ಲಿ ಬಹಳ ಕಷ್ಟ. ನಾವು ವಯಸ್ಸಾದವರು. ನಮ್ಮ ಮನ್ಯಾಗ ನೋಡಿದ್ರೆ ಅಲ್ಲಿ ಕಣ್ಣೀರಿಂದ ಕೈ ತೊಳಿತಾ ಇದ್ದೇನೆ ಸರ್ ನಾನು. ಎಲ್ಲ ಬರೇ ಸರಾಯಿ ಅಂಗಡಿಗೆ ದುಡಿಬೇಕು ಅಲ್ಲಿ ಹಾಕ್ತಾರೆ. ನಮಗೆ ಅದು ಒಂದು 2,000 ಬಂದ್ರೆ ಎಷ್ಟೋ ಜೀವನ ನಡೀತಿದೆ. ನಾನು ಮುದುಕಿ ಬಂದು ಅಡ್ಕೆ ಸುಲಿತಾ ಇದ್ದೀನಿ. ಮಕ್ಕಳ ಮರಿ ಅನ್ನ ಹಾಕಲ್ಲ. ಏನೋ ಆ ದುಡ್ಡಿನ ಮೇಲೆ ಭರೋಸಾ ಇತ್ತು ನಮಗೆ. ಭರೋಸಾ ಇತ್ತು. ಅದು ಇಲ್ಲ. ಅದು ಏನಂತ ನಾವು ಜೀವನ ಮಾಡಬೇಕು. ನಮಗೆ ಹೇಳಿದ ಭರೋಸೆಗೆ ನಮ್ಗೆ ಅವ್ರಿಗೆ ಕೈ ಮುಗಿತೀನಿ. ನಮ್ಮ ದುಡ್ಡು ನಮಗೆ ಹಾಕಲಿ ಸರ್. ನಮ್ಮ ವಯಸ್ಸಾದವರು ವಯಸ್ಸಾದವ್ರ ಗತಿ ಏನಂತ ಅವರಿಗೆ ಗೊತ್ತು, ದೇವರಿಗೆ ಗೊತ್ತು. ಆ? ಇಷ್ಟು ತಿಳಿಯಲ್ಲ ಅವರಿಗೆ. ಹೇಳಿದಂತೆ ಹೇಳಿದಂತೆ ನಮಗೆ ದೊರಸ್ಕೊಡ್ಲಿ. ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಮಾಡ್ಕೊಂಡು ಅದೇ ದುಡ್ಡಾಗ ಏನೋ ಜೀವನ ಮಾಡ್ಕೊಂಡು ಹರ್ಕೊಂಡು ಹೋಗ್ತೀವಿ ಸರ್. ಮನ್ಯಾಗ ನೋಡಿದ್ರೆ ಇಷ್ಟು ಸಮಸ್ಯೆ ಆಗಿತ್ತೆ. ಬಂದು ನಾರೇ ನೋಡಲಿ, ನಮ್ಮ ಕಷ್ಟ ಏನೈತಂತ ಅವ್ರು ನೋಡ್ಕೊಂಡ್ನಾರೇ ಹೋಗ್ಲಿ. ನಮ್ಮ ಜೀವನ ಏನು ನಡೀತೈತಂತ ಅವ್ರು ನೋಡ್ಕೊಂಡ್ನಾರೇ ಹೋಗ್ಲಿ. ಕೇಳಿರ್ಲಿಲ್ಲ, ಅವರೇ ಕೊಡ್ತಿ. ಕೇಳಿರಲಿಲ್ಲ. ಅವ್ರು ಹೇಳಿದ್ದಕ್ಕೆ ನಾವು ಓಟ್ ಹಾಕಿದ್ದೀವಿ. ಮುತ್ಕರ ಹೋಗಿ ನಾವು ಮುತ್ಕರ್ ಕಾಣ್ಲಿದ್ರು ಅವ್ರಿಗೆ ಓಟ್ ಹಾಕಿದ್ದೀವಿ. ನಮ್ಮ ಜೀವನ ಕರೆಕ್ಟಾಗಿ ನಡೀತಾ ಇಲ್ಲ. ನಮಗೆ ಅವ್ರು ಹೇಳ್ದಂಗೆ ನಮಗೆ ಕೊಡಲಿ ಸರ್. ಅಷ್ಟೇ ನಮಗೇನು ಗೊತ್ತಿಲ್ಲ. ಒಂದು ಆಸ್ಪತ್ರೆಗಿಲ್ಲ, ಒಂದು ಎಲ್ಲಿ ಹೋಗೋಣ ಅಂದರೆ ಇಲ್ಲ, ಕಣ್ಣು ಕಾಣಲ್ಲ. ಆ? ಅಂಥ ಪರಿಸ್ಥಿತಿನಲ್ಲಿ ಎಂಥ ಕಷ್ಟದಲ್ಲಿದ್ದೀವಿ ನಾವು. ನಾವು ಯಾರಿಗೆ ಹೇಳೋಣ? ಸುಮ್ಮ ಕಣ್ಣೀರು ಹಾಕ್ಕೋಬೇಕು, ಇಲ್ಲ ನಿಮ್ಮಂಥವ್ರ ಹತ್ರ ಭಿಕ್ಷಾ ಬೇಡಬೇಕು. ನಿಮ್ಮಂಥವ್ರ ಹತ್ರ ಭಿಕ್ಷಾ ಬೇಡಬೇಕು. ಅಂಥ ಪರಿಸ್ಥಿತಿ ಕೊಟ್ಟಿದ್ದಾರೆ ಈ ಸರ್ಕಾರ. ಕರೆಕ್ಟಾಗಿ ಪ್ರತಿ ತಿಂಗಳು ದುಡ್ಡು ಹಾಕ್ಬೇಕು. ಪ್ರತಿ ತಿಂಗಳು ನಮಗೆ ದುಡ್ಡು ಬರಬೇಕು ಅಷ್ಟೇ. ಅವ್ರು ಹೇಳುದು ಅಷ್ಟು ನಾವು ಕೇಳ್ತಾ ಇದ್ವಿ ಸರ್. ಹೇಳಿದ್ದಕ್ಕೆ ನೀವು ಓಟ್ ಹಾಕಿದ್ದೀರಾ? ಓಟ್ ಹಾಕಿದ್ದೀವಿ, ನಮಗೆ ಕೊಟ್ಟಿಲ್ಲ. 3 ತಿಂಗಳು ಹಾಕಿದ್ದು, ನಮಗೆ ದುಡ್ಡೇ ಕೊಟ್ಟಿಲ್ಲ ಅವರು. 3 ತಿಂಗಳು ಅಷ್ಟೇ ಬಂದಿರೋದು ನಿಮ್ಗೆ? 3 ತಿಂಗಳು ಬಂದಿದ್ದು ನನಗೆ ದುಡ್ಡು. ಆಮೇಲೆ ದುಡ್ಡೇ ಬಂದಿಲ್ಲ. ಅಮ್ಮ, ನಿಮಗೆ ಎಷ್ಟು ತಿಂಗಳು ಬಂದಿದೆ ಅಮ್ಮ? ಎಷ್ಟು ತಿಂಗಳಿಂದ ಬಂದಿಲ್ಲ ಈಗ? ಈಗ ಗೌರಿ ಹಬ್ಬಂದ ಈ ಕಡೆ ಬಂದಿಲ್ಲ, ನನಗೆ ದುಡ್ಡೇ ಬಂದಿಲ್ಲ. ಅವ್ರು ದುಡ್ಡು ಕೊಡ್ತಾರಂತ ನಾವು ಓಟ್ ಹಾಕಿರೋದು ಅವರಿಗೆ. ನಮಗೆ ಹುಷಾರಿರಲ್ಲ, ನಮ್ಮ ಮನೆಯವರಿಗೂ ಹುಷಾರಿರಲ್ಲ.
ಅದಕ್ಕೆ ಆ ದುಡ್ಡಿಂದ ಆದ್ರೂ ತೋರಿಸ್ಕೊಳಕ್ ಆಗತ್ತಂತ ನಾವ್ ಇದ್ ಮಾಡ್ತೀವಿ. ಅದು ಬರ್ತಾ ಇಲ್ಲ ಈಗ. ನೋಡು ನಮಗೆ ವಯಸ್ಸಾಗಿತ್ತು, ನಾವು ಬಂದು ಅಡ್ಕಿ ಸುಲಿಬೇಕು ಇಲ್ಲಿ. ಯಾರು ಕೊಡ್ತಾರ ನಮಗೆ? ಅಂದ್ರೆ ಪ್ರತಿ ತಿಂಗಳು 2,000 ಬರುತ್ತೆ, ಆದ್ರೆ ಹಾಸ್ಪಿಟ್ಲಿಗೆ ಆಗುತ್ತೋ ಅಥವಾ ಏನೋ ಸಂಘಕ್ಕಾಗುತ್ತೆ ಅಂತ ಹೇಳಿ ನಂಬ್ಕೊಂಡಿದ್ರಿ. ಹಾ, ಪ್ರತಿ ತಿಂಗಳು 2,000 ಬಂದ್ರೆ ಆಸ್ಪತ್ರೆಗೆ ಆಗತ್ತೆ, ಸಂಘಕ್ಕೆ ಆಗ್ತತೆ, ಮಾತ್ರೆಗೆ ಆಗತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಅದು ಬರ್ತಾ ಇಲ್ಲ ಈಗ. ಏನ್ ಮಾಡ್ಬೇಕೀಗ? ಅವ್ರಿಗೆ ಓಟ್ ಹಾಕಿಲ್ಲ ನಾವು ಓಟ್ ಹಾಕಿದ್ಕೆ ತಾನೇ ಅವ್ರು ಮುಂದೆ ಬಂದಿರೋದು. ಅದಕ್ಕೆ ನಮಗೆ ಬರ್ಬೇಕು ಕರೆಕ್ಟ್ ಆಗಿ ದುಡ್ಡು ತಿಂಗಳ. ಅವ್ರು ಹೇಳಿದಂತೆ ದುಡ್ಡು ಕೊಡ್ಬೇಕು ಅವ್ರು ನಿಮ್ಗೆ. ಹೇಳದಂತೆ ದುಡ್ಡು ಕೊಡ್ಬೇಕು ನಮಗೆ. ಅಮ್ಮ ನಿಮಗೆ ಎಷ್ಟು ತಿಂಗಳಿಂದ ಬಂದಿಲ್ಲ? ಈಗ 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. ಈಗ ಅವರು 5 ವರ್ಷ ನಾವು ದುಡ್ಡು ಹಾಕ್ತೀವಂತ ಹೇಳ್ಯಾರೆ. ಯಾಕಂದ್ರೆ ನಾವೇನು ಕೇಳಕ್ ಹೋಗಿರ್ಲಿಲ್ಲ. ನಾವು ಓಟಿಗೆ ಬರ್ತೀನಿ 5 ವರ್ಷವರೆಗೂ ನಾನು ಹಾಕ್ತೀನಿ ದುಡ್ಡು ಅಂತ ಹೇಳಿದ್ರು. ಅದೇ 1 ತಿಂಗಳು ಬಂದರೆ 2 ತಿಂಗಳು ಬರಲ್ಲ, 3 ತಿಂಗಳು ಬಂದರೆ 4 ತಿಂಗಳು ಬರ್ತಾ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಬೇಜಾನ್ ಸಮಸ್ಯೆ ಇರೋದು. ಯಾಕಂದರೆ ತಿಂಗಳ ದುಡ್ಡು ಬರುತ್ತೆ, ಹೇಗೋ ನಮ್ಮ ಮನೆ ಸಮಸ್ಯೆ ಬಗೆಹರಿಯತ್ತಂತ ಹೇಳಿ ನಾ ಆ ಭರವಸೆ ಮೇಲೆ ನಾವು ದುಡ್ಡು ಸಂಘನೋ ಸಾಲನೋ ಇಸ್ಕೊಂಡಿವಿ. ಅದು ಬಂದಿಲ್ಲ ಅಂದರೆ ನಮ್ಮ ಸಮಸ್ಯೆ ಬೇಜಾನಿದೆ. ಇರೋದನ್ನ ತರಕಾರಿ, ಇರೋದನ್ನ ಎಣ್ಣೆ ಎಲ್ಲ ರೇಟ್ ಮಾಡ್ಯಾರ. ಅಲ್ಲಿಗೆ ಹೋಗಿ 100 ರೂಪಾಯಿ ತೊಗೊಂಡ್ರೆ 50 ರೂಪಾಯಿ 100 ರೂಪಾಯಿ ತೊಗೊಂಡು ಹೋದರೆ ಒಂದು ಸಮಾನ ಬರ್ತಿಲ್ಲ. ನಾವು ಯಾವ ರೀತಿ ಸಮಸ್ಯೆ ಅದೇ ರೀತಿಯಲ್ಲಿ ಅವ್ರು ಹಾಕಲ್ಲ ಅಂತ ಹೇಳಿದ್ರೆ ನಮ್ಮನೆ ಸಮಸ್ಯೆ ನಾವು ಹೇಗೋ ಬಗೆಹರಿಸ್ಕೊಂತೀವಿ. ಇವತ್ತು ನೀನು ಹಾಕ್ತಿ ಅಂತ ಭರವಸೆ ಕೊಟ್ಟಿದ್ದಕ್ಕೆ ನಾವು ಸಾಲನೋ ಸೋಲ ಮಾಡ್ಕೊಂಡಿದ್ವಿ. ಇವತ್ತು ನೀ ಹಾಕಲಿಲ್ಲ ಅಂದರೆ ನಾವು ದುಡಿಯೋಕ್ಕೆ 1 ತಿಂಗಳ ಸಿಗದ್ರೆ 1 ತಿಂಗಳು ಸಿಗಲ್ಲ, 1 ವಾರ ಸಿಗದ್ರೆ 1 ದಿನ ಸಿಗಲ್ಲ. ಯಾವ್ದು ರೀತಿಯಲ್ಲಿ ನಾವು ಸಂಘ ಸಾಲನ ಮೇಂಟೈನ್ ಮಾಡ್ಕೊಂಡು ಇವತ್ತು ನಮ್ಮ ಸಮಸ್ಯೆನ ನಾವು ಯಾವ ರೀತಿಯಲ್ಲಿ ಬಗೆಹರಿಸ್ಕೋಬೇಕು. ಬಹಳ ಸಮಸ್ಯೆ ಆಗ್ತಿದೆ ಅಮ್ಮ. ಸಮಸ್ಯೆ ಅದೇ ರೀತಿಯಾಗಿ ನೀನು ಯಾವ ರೀತಿಯಲ್ಲಿ ತಿಂಗಳ ನೀನು ಗೃಹಲಕ್ಷ್ಮಿ ದುಡ್ಡನ್ನ ಹಾಕ್ತೀನಂತ ಭರವಸೆ ಕೊಟ್ಟಿದ್ದಕ್ಕೆ ನಾವು ಆ ರೀತಿ ಮೇಲೆ ನಾವು ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ನೀನು ತಿಂಗಳ ದುಡ್ಡನ್ನ ಹಾಕಲೇಬೇಕು. ಯಾಕಂದರೆ ನೀನು ಕೊಟ್ಟಿರೋ ಭರವಸೆಗಾಗಿ ನಾವು ಮಾಡ್ಕೊಂಡಿರೋ ಸಮಸ್ಯೆ ಆಯ್ತು, ಇದನ್ನು ನಾವು ಬಗೆಹರಿಸ್ಕೊಂತೀವಿ. ಅದೇ ರೀತಿಯಾಗಿ ನೀನು ಬಸ್ಸಿಂದು ಚಾರ್ಜ್ ಇಲ್ಲ. ಇವತ್ತು ಮೇನ್ ರೋಡ್ ಹೋಗಿ ಮಹಿಳೆಯರು ನಿಂತ್ಕೊಂಡ್ರೆ ಬಸ್ ನಿಲ್ಸಂಗಿಲ್ಲ, ದುಡ್ಡು ಕೊಡ್ತೀವಿ ಅಂದ್ರೆ ಅದೇ ರೀತಿಯಾಗಿ ಮಾಡ್ಬೇಕಂತ ಏನಿರಲಿಲ್ಲ. ಅದೇ ರೀತಿಯಾಗಿ ಇದನ್ನು ರೇಷನ್ ಮೇಲೆ ಅದರಲ್ಲಿ ಕೊಟ್ಟಿದ್ದಿದ್ರೆ ನಾವು ಹೇಗೋ ನಮ್ಮ ಮನೆ ಬಗೆಹರಿಸ್ಕೊಂತೀವಿ. ಅದೇ ಅಷ್ಟೇ. ಇದಿಷ್ಟು ಮಹಿಳೆಯರ ಆಕ್ರೋಶವಾಗಿರುವಂಥದ್ದು. ನಾವೇನು ಸರ್ಕಾರದಿಂದ ಕೇಳಿರಲಿಲ್ಲ, ಸರ್ಕಾರವೇ ನಿಮಗೆ ಗ್ಯಾರಂಟಿಗಳನ್ನು ಕೊಡ್ತೇವೆ, ಗೃಹಲಕ್ಷ್ಮಿ ಮೂಲಕ ಹಣವನ್ನು ಕೊಡ್ತೇವೆ ಅಂತ ಹೇಳ್ತು. ಹಾಗಾಗಿ ನಾವು ಒಂದಿಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡ್ವಿ, ಸಂಘವನ್ನು ಕಟ್ಟುವಂಥ ಕೆಲಸಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡ್ವಿ. ಜೊತೆಗೆ ಮತ್ತೊಂದಿಷ್ಟು ಏನೋ ಮಾತ್ರೆಗಳಿಗೆ ತೆಗೆದುಕೊಳ್ಳಿಕ್ಕೆ ಆಗ್ಬೋದು, ಈ ರೀತಿಯ ಸಮಸ್ಯೆಗಳಿಗೆ ಈ ಹಣವನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳಿ ನಾವು ಅಂದ್ಕೊಂಡ್ವಿ. ಆದರೆ ಸರ್ಕಾರ ಹೇಳಿದಂತೆ ನಡ್ಕೊಳ್ತಿಲ್ಲ. ನಮಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರದೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಿರುವಂಥದ್ದು. ಸರ್ಕಾರ ಈ ಬಗ್ಗೆ ಗಮನವಹಿಸಿ ಅಂತ ಹೇಳಿ ಕೈ ಮುಗಿದು ಏನು ವೃದ್ಧ ಮಹಿಳೆಯರು ಕೇಳ್ಕೊಂತಿದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನು ಈ ಮಹಿಳೆಯರ ಆಕ್ರೋಶ ಕಾರಣವಾಗಿದೆ, ಅದಕ್ಕೆ ಕೂಡಲೇ ಹಣವನ್ನ ಪಾವತಿಸುವಂತ ಗಮನವನ್ನು ವಹಿಸ್ಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.